ನಾನು ಹೇಳ್ತಾ ಇದ್ದೆ ಈ ಸಂಪುಟ ಸರ್ಕಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಬಸವರಾಜ ಹೊರಟ್ಟಿ ಅವರು ಇವತ್ತು ರಾಜೀನಾಮೆ ಕೊಟ್ಟರು. 14ನೇ ತಾರೀಕು ಅಂದ್ರೆ ನೆಕ್ಸ್ಟ್ ವೀಕ್ ಕೊಡ್ತೀನಿ ರಾಜೀನಾಮೆ ಅಂತ ಹೇಳಿಬಿಟ್ಟು ಹೇಳಿಕೆ ಕೊಟ್ಟ ಅರ್ಧ ಗಂಟೆಯಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ದು ನಾನಾ ರೀತಿಯ ಅನುಮಾನಗಳಿಗೂ ಕೂಡ ರಾಜಕೀಯ ಪಡಸಾಲಿಗೆಯಲ್ಲಿ ಉದ್ಭವಿಸಿದೆ. ಈ ಬೆನ್ನಲ್ಲೇ ಬಿಜೆಪಿಗರು ಕೂಡ ಗರಂ ಆಗಿದ್ದಾರೆ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಗೆ. ಅದಕ್ಕೋಸ್ಕರ ಬಿಜೆಪಿ ನಾಯಕರು ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾದರು. ಸರ್ಕಾರಿ ನಿವಾಸದಲ್ಲಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗಿ ಬಿಜೆಪಿ ನಾಯಕರು ಮಾತುಕತೆ ಆಡಿದರು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಈ ರಾಜೀನಾಮೆಯ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಬಲವಂತವಾಗಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಆರ್ ಅಶೋಕ್ ಅವರು ನೇರಾನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೈಪಡೆ ಮೇಲೆ ಗರಂ ಆಗಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಅವರ ಆಪ್ತರೊಟ್ಟಿಗೆ ಬಸವರಾಜ ಹೊರಟ್ಟಿ ಅವರು ಹೇಳಿದ್ರಂತೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರನ್ನ ನಡೆಸಿಕೊಂಡಿದ್ದ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರು. ಆ ವಿಚಾರ ಆರ್ ಅಶೋಕ್ ಅವ್ರಿಗೂ ಕೂಡ ಗೊತ್ತಾಯ್ತು. ಅವರು ಕೂಡ ಸಿಡಿಮಿಡಿಗೊಂಡ್ರು. ಹಿರಿಯರನ್ನ ಪಕ್ಷದಲ್ಲಿ ಹೇಗೆಲ್ಲ ನಡೆಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪದ ಒಟ್ಟಿಗೆ ಬಸವರಾಜ ಹೊರಟ್ಟಿ ಅವರನ್ನ ಮೀಟ್ ಮಾಡೋದಕ್ಕೆ ಅಂತ ಬಿಜೆಪಿ ನಾಯಕರು ಹೋದ್ರು. ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ಫ್ರೇಮ್ನಲ್ಲಿ ಗಮನಿಸ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಇದ್ದಾರೆ. ಬಸವರಾಜ ಹೊರಟ್ಟಿ ಅವರನ್ನ ಮಾತನಾಡಿಸಿ ಜೊತೆಗೆ ಏನೇನಾಯ್ತು ಅಂತ ತಿಳ್ಕೊಂಡಿದ್ದಾರೆ. ಆರ್ ಅಶೋಕ್ ಅವರು ಈ ಹಿಂದೆ ಬೈಟ್ ಕೊಟ್ಟ ವಿಚಾರಕ್ಕೆ ಬಂದ್ರೆ, ಅಂದ್ರೆ ಮಾತನಾಡದ ವಿಚಾರಕ್ಕೆ ಬಂದ್ರೆ, 3-4 ಜನ ಗುಂಪು ಕಟ್ಕೊಂಡು ಬಂದಂಗಾಯ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಬಂದು ಒಂದು ರೀತಿಯಾಗಿ ಅವರನ್ನ ಫೋರ್ಸ್ಫುಲಿ ರಿಸೈನ್ ಮಾಡಿಸ್ಕೊಂಡ್ರು ಅವ್ರ ಕೈಲಿ ಅಂತ ಆರ್ ಅಶೋಕ್ ಅವರು ಹೇಳಿದ್ರು. ನೋಡಿ, ಇದೇ ಅಂದ್ರೆ ಕಾಂಗ್ರೆಸ್ ನಾಯಕರು ಬಸವರಾಜ ಹೊರಟ್ಟಿ ಅವರನ್ನ ನಡೆಸ್ಕೊಂಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಗರಂ ಆದ್ರು. ಆರ್ ಅಶೋಕ್ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಗೂಂಡಾಗಳ ರೀತಿ ಬಂದ್ರು 3-4 ಜನ, ಡಿ ಕೆ ಶಿವಕುಮಾರ್ ಅವರು ಬಂದ್ರು, ರಿಸೈನ್ ಲೆಟರ್ಗೆ ಸೈನ್ ಮಾಡಿಸ್ಕೊಂಡ್ರು ಫೋರ್ಸ್ಫುಲಿ ಆಗಿ ಅಂತ ನೇರಾನೇರವಾಗಿ ಆರ್ ಅಶೋಕ್ ಅವರು ಆರೋಪ ಮಾಡಿದ್ರು. ಆರೋಪ ಮಾಡಿದ ನಂತರ ನೆಕ್ಸ್ಟ್ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡೋದಕ್ಕೆ ಸರ್ಕಾರಿ ನಿವಾಸಕ್ಕೆ ಭೇಟಿ ಕೊಟ್ಟರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್ ಅವರಿದ್ದಾರೆ, ಬಿವೈ ವಿಜಯೇಂದ್ರ ಅವರಿದ್ದಾರೆ, ಅಶ್ವಥ್ ನಾರಾಯಣ್ ಅವರಿದ್ದಾರೆ, ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ಇನ್ನಿತರರಿದ್ದಾರೆ. ಎಲ್ಲರೂ ಸೇರಿ ಅವರನ್ನ ಸಮಾಧಾನ ಪಡಿಸಿ ಜೊತೆಗೆ ಆಗಿದ್ದೇನು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಓಕೆ, ಫೈನ್. ಇದ್ರ ಬಗ್ಗೆ ಬಸವರಾಜ ಹೊರಟ್ಟಿ ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಮಾತನಾಡಿಸಿದ್ದಾರೆ, ಬನ್ನಿ ತೋರಿಸ್ತೀನಿ. ಅದೇ ರಾಜೀನಾಮೆ ಸಲ್ಲಿಕೆ ಮಾಡೋದಕ್ಕೆ ಒಂದು ವಿಧಾನ ಇದೆ, ಆದರೆ ಎಲ್ಲೋ ಒಂದು ಕಡೆ ಆ ವಿಧಾನವನ್ನು ತಪ್ಪಿ ರಾಜ್ಯ ಸರ್ಕಾರ ಒಂದು ರಾಜೀನಾಮೆ ಪಡೆದುಕೊಂಡ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ತಮ್ಮ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ. ಎಲ್ಲೋ ಒಂದು ಕಡೆ ಆ ಒಂದು ರಾಜೀನಾಮೆ ಪಡೆದುಕೊಳ್ಳುವಂಥ ರೀತಿ ಸರಿ ಇರಲಿಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಸರ್. ಅದೇ ನಮ್ಮ ಚೇಂಬರ್ನಲ್ಲಿ ಮುಖ್ಯಮಂತ್ರಿಗಳು, ಅವರ ಸಭಾ ನಾಯಕರು ಅವರೆಲ್ಲ ಮತ್ತು ಅವರ ಅಧ್ಯಕ್ಷರು ಎಲ್ಲರೂ ಬಂದಿದ್ದರು. ಬಂದು ಅವ್ರಿಗೆ ಮೊದಲೇ ಹೇಳಿದ್ದೆ 14ನೇ ತಾರೀಕು ನೀವು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಇಲ್ಲ, ಈಗ ಕೊಡ್ಬೇಕಂತ ತಿಳ್ಕೊಂಡೇಳಿ ಅಲ್ಲೇ ರಾಜೀನಾಮೆ ತೊಗೊಂಡ್ರು. ಮತ್ತು ಮುಖ್ಯಮಂತ್ರಿ ಕೇಳ್ತಾರಂದಾಗ ನಾನು ರಾಜೀನಾಮೆ ಕೊಡುವಂಥದ್ದು ಅಲ್ಲಿ ಅನಿವಾರ್ಯ ಆಯ್ತು ನನಗೆ. ಎಲ್ಲರೂ ಬಂದರು, ರಾಜೀನಾಮೆ ಕೊಟ್ಟೆ. ಅಲ್ಲಿ ತಾವು ಮೊದಲು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು CM ಅವ್ರನ್ನ ತಮ್ಮನ್ನು ಸಂಪರ್ಕ ಮಾಡಿದ್ರು ಅನ್ನುವಂಥದ್ದು, ಆ ಒಂದು ಸಂದರ್ಭದಲ್ಲಿ ತಾವು ಒಂದು ದಿನಾಂಕ ಹೇಳಿದ್ರಿ ಅನ್ನುವಂಥದ್ದು, ಅಲ್ಲಿವರೆಗೂ ಕೂಡ ತಡ್ಕೊಳ್ಳಿಲ್ಲ ಅಂತ. ಅವರು 23ನೇ ತಾರೀಕು, ಹೋದ ತಿಂಗಳು 23ನೇ ತಾರೀಕು ನನಗೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ರಾಜೀನಾಮೆ ಕೊಡಂದಿದ್ರು. ಆಯ್ತು ಅಂದಿದ್ದೆ. ಆಮೇಲೆ ಮೊನ್ನೆ ಹೇಳಿದರು ಕೊಡಂದ್ರು. ಆಯ್ತು ರೀ 14ನೇ ತಾರೀಕು ಕೊಡ್ತೀನಿ ಅಂತೇಳಿ. ಅವರು ನಮ್ಮ ನಡುವೆ ಒಂದು ಕಾಂಪ್ರಮೈಸ್ ಏನಂತಂದ್ರೆ ಅಭಿಚೇರಿ ಮಾಡಬೇಕು, ಡೆಪ್ಟಿ ಚೇರ್ಮನ್ ಆರಿಸ್ಬೇಕು, ಆರಿಸಿದ ನಂತರ ನೀವು ವಿದಾಯ ಭಾಷಣ ಮಾಡಿ ನೀವು ಹೋಗ್ಬೋದು ಅಂದ್ರೆ ರಾಜೀನಾಮೆ ಕೊಡ್ಬೋದು ಅಂದ್ರೆ ಹ್ಞೂ ಅಂದಿದ್ದೆ ನಾನು. ಅಷ್ಟೆಲ್ಲ ಆಗಿತ್ತು. ಆದ ನಂತರ ಮತ್ತು ಅದು ಕೊನೆಗೆ ಈ ಥರ ಇವತ್ತು ಬಂದು ಅದನ್ನು ರಾಜೀನಾಮೆ ಇತ್ತು ಅಲ್ಲಿ ನನ್ನ ಆಫೀಸ್ನಾಗ ಟೈಪ್ ಪಡಿಸಿ ಅಲ್ಲೇ ರಾಜೀನಾಮೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದರು. ಸರ್, ತಾವು ಹಿರಿಯ ರಾಜಕಾರಣಿ, ತಮ್ಮ ಈ ಒಂದು ರಾಜಕೀಯ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ತರಾತುರಿ ಘಟನೆಗಳು ನಡೆದಿತ್ತು ಅನ್ನುವಂಥದ್ದು? ಯಾವ ಘಟನೆ ಇಲ್ಲ, ಇದು ಫಸ್ಟ್ ಟೈಮ್ ಇದು. ಇವತ್ತವರೆಗೆ ಯಾರು ಅಷ್ಟು ಮಂದಿ ಸಭೆ ಅಷ್ಟು ಮಂದಿ ತಮ್ಮ ಪೀರಿಯಡನ್ನು ಮುಗಿಸ್ಯಾರ. ಮಧ್ಯದಲ್ಲಿ ಆದದ್ದು ಇದೊಂದು ಫಸ್ಟ್. 1956ರಿಂದ ಇಲ್ಲಿವರೆಗೆ ಯಾವಾಗಿದ್ದಿಲ್ಲ, ಇದು ಫಸ್ಟ್ ಟೈಮ್ ಆದದ್ದು. ಸರ್, ತಮ್ಮನ್ನ ಪ್ರೋ ಟೈಮ್ ಸಭಾಪತಿಗಳು ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದೆ ಸರ್. ತಾವು ಯಾವ ರೀತಿ ನಿಲುವು? ನಾನು ಮಾಡೋ ಅವಶ್ಯಕತೆ ಬರೋಂಗಿಲ್ಲ. ಯಾಕಂದ್ರೆ ನಾನು ಇನ್ನೂ ಅಲ್ಲಿ ಮಟ್ಟ ಚೇರ್ಮನ್ ಇದ್ದೆ. ನಾನು ಅದು ಸದನ ನಡೆದಾಗ ನಾ ಡಿಕ್ಲೇರ್ ಮಾಡೋ ಮಟ್ಟ ಇನ್ನೂ ಸಭಾಪತಿಯಾಗಿ ಇರ್ತಿದ್ದೆ ನಾನು.
ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಫೋಟೋ ಮಾಡಿದ್ರೆ ಮತ್ತು ನನಗೆ ನನ್ನ ಚೇರ್ಮನ್ ಇದ್ದುಕೊಂಡು ನಾನು ಫೋಟೋ ಆಗೋದು ಅಂಥದ್ದಿಲ್ಲ. ರಾಜೀನಾಮೆ ತೊಗೊಂಡು ಫೋಟೋ ಮಾಡಿದ್ರು, ಅದಕ್ಕೆ ಸಮಾಧಾನ ಇಲ್ಲ. ಮತ್ತು ನಾ ಏನು ಫೋಟೋ ಆಗಿ ಕೆಲಸ ಮಾಡೋದಿಲ್ಲ. ಸರ್, ತಮ್ಮ ಸಭಾಪತಿ ಸದನದಲ್ಲಿ ನಡೆಸುವಂತ ಸಂದರ್ಭದಲ್ಲಿ ಹಲವಾರು ರೀತಿಯ ಸದಸ್ಯರಿಗೆ ಒಂದು ಅವರಿಗೆ ತಿಳುವಳಿಕೆ ಹೇಳಿದಿರಿ, ಮತ್ತೆ ಕೆಲವ್ರ ಜೊತೆ ಬಹಳ ಚೆನ್ನಾಗಿ ಮಾತಾಡಿದಿರಿ. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಅನ್ನುವಂಥದ್ದು? ಏನು ಹೇಳೋದು, ಅವ್ರಿಗೆಲ್ಲರಿಗೂ ಇಲ್ಲಿವರೆಗೆ ಅವ್ರಿಗೆ ಟ್ರೈನಿಂಗ್ ಕೊಡಿಸಿದ್ದು ನಾನು, ಮತ್ತು ಎಲ್ಲರೂ ಕೂಡ ಆತ್ಮೀಯತೆಯಿಂದ ಇದ್ದು ನಾನು. ಮತ್ತು ಅವರಿಗೆಲ್ಲರೂ ನನ್ನ ಮೇಲೆ ಪಕ್ಷಾತೀತವಾಗಿ ನನ್ನ ಗೌರವ ಪ್ರೀತಿ ತೋರಿಸಿದ್ರು. ಈಗ ಈ ಒತ್ತಾಯಕ್ಕೆ ಕೆಲವರು ದೂರ ನಿಂತಾರೆ. ಏನಲ್ಲ, ಅವರೆಲ್ಲ ಇಲ್ಲಿವರೆಗೆ ನನಗೆ ಸಾಕಷ್ಟು ರೀತಿಯಿಂದ ಎಲ್ಲರೂ ಇಡೀ ಸದನ, ಪಕ್ಷಾತೀತ ಸದನ ನನಗೆ ಸಹಕಾರ ಕೊಟ್ಟಿದೆ. ಅದಕ್ಕೆ ಅವ್ರ ಸಹಕಾರಕ್ಕೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ತಮ್ಮ ಭೇಟಿ ಮಾಡಲಿಕ್ಕೆ ಬಿಜೆಪಿ ನಾಯಕರೆಲ್ಲ ಬಂದಿದ್ರು. ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ತಮಗೇನು ಹೇಳಿದ್ರು? ಬಂದಿದ್ರು. ಭಾಳ ನೋವಾಯ್ತು ನಮಗೆ. ನಿಮ್ಮಂಥ ಸೀನಿಯರ್ ಮನುಷ್ಯಾಗಿ ಈ ರೀತಿ ಅವಮಾನ ಆಗಬಾರ್ದಾಗಿತ್ತು. ನೀವು ಹೇಳಿದಾಗೂ 14ನೇ ತಾರೀಕು ಕೊಡ್ತೀವಿ ಅಂದಾಗೂ ಸಹಿತ ಮಾಡಿದ್ದು ಸರಿಯಲ್ಲ. ನೀವು ಬೇಜಾರು ಮಾಡ್ಕೋಬೇಕು. ನನಗೆ ಭಾಳ ನೋವಾಯ್ತು. ನನಗೆ ಸ್ವಲ್ಪ ಮಾನಸಿಕ ಒಂದು ಸ್ವಲ್ಪ ಇದಾಗ್ಬಿಡ್ತು. ನನಗೆ ಏನು ಸ್ವಲ್ಪ ಆಗಿ ಕಣ್ಣ ನೀರು ಬಂದು, ಅದಕ್ಕೆ ಸ್ವಲ್ಪ ಅವರು ಇಲ್ಲ ಬೇಜಾರು ಮಾಡ್ಕೋಬೇಡ್ರಿ, ಧೈರ್ಯದಿಂದಿರಿ ಅಂತ ಹೇಳಿದರು. ಸರ್, ಸಿದ್ದರಾಮಯ್ಯವ್ರು ತಮ್ಮ ಆತ್ಮೀಯರು ಸರ್, ಯಾವಾಗಲೂ ನೀವು ಏಕವಚನದಲ್ಲೇ ಮಾತಾಡ್ಕೊಳ್ತಾರೆ ಗೆಳೆಯರಂತೆ. ಅವರು ಈ ಬಗ್ಗೆ ಏನಾದರೂ ತಮಗೆ ಪ್ರತಿಕ್ರಿಯಿಸಿದ್ರ ಸರ್? ಇನ್ನೂ ಏನಿಲ್ಲ ರೀ, ಇನ್ನೂ ಏನಾದ್ರು ಮಾತಾಡಲಿಲ್ಲ. ಓಕೆ, ಇದಿಷ್ಟು ಬಸವರಾಜ್ ಹೊರಟ್ಟೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.